ಹಾಯ್ ಫ್ರೆಂಡ್ಸ್, ನಮಸ್ತೆ. ಈ ವಿಡಿಯೋ ನೋಡ್ತಾ ಇರುವಂಥ ಎಲ್ಲರಿಗೂ ಸೌಜನ್ಯ ಝೋನ್ ಚಾನಲ್ಗೆ ಸ್ವಾಗತ. ಇವತ್ತೊಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಆ ಟಾಪಿಕ್ ಯಾವುದು ಅಂತ ಅಂದರೆ, ನಮ್ಮ ದೇಹಕ್ಕೆ ತುಂಬಾ ಉಪಯುಕ್ತ ಆಗಿರೋಂಥ ಬಾದಾಮಿ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ. ಬಾದಾಮಿ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ. ಬಾದಾಮಿ ಅಂದರೆ ಎಲ್ಲರೂ ತಿಂದಿರ್ತಾರೆ, ತಿಂದಿಲ್ಲ ಅಂದರೂ ಅದನ್ನು ನೋಡಿರ್ತಾರೆ. ನೋಡೇ ಇಲ್ಲ ಅಂತ ಹೇಳೋರು ಅಟ್ಲೀಸ್ಟ್ ಅದ್ರ ಬಗ್ಗೆ ಕೇಳಿಸ್ಕೊಂಡಾದರೂ ಇರ್ತೀರ. ಹಾಗಾದರೆ ಬನ್ನಿ ಬಾದಾಮಿಯ ಬಗ್ಗೆ, ಹಾಗೆಯೇ ಅದು ನಮ್ಮ ದೇಹಕ್ಕೆ ಎಷ್ಟು ಯೂಸ್ಫುಲ್ ಅನ್ನೋದನ್ನು ತಿಳ್ಕೊಳ್ಳೋಣ. ಆಯುರ್ವೇದದಲ್ಲಿ ಬಾದಾಮಿಯನ್ನು ವಾತದ ಅಂತ ಕರೀತಾರಂತೆ. ಯಾಕೆಂದರೆ ಇದು ವಾತವೈರಿ, ವಾತಕ್ಕೆ ಸಂಬಂಧಪಟ್ಟ ಕಾಯಿಲೆಗಳನ್ನು ನಿವಾರಿಸೋದ್ರಲ್ಲಿ ಬಹಳನೇ ಪ್ರಾಮುಖ್ಯತೆ ವಹಿಸುತ್ತೆ. ಇಲ್ಲಿ ನಾವು ಬಾದಾಮಿಯ ಗುಣಗಳನ್ನು ಪಟ್ಟಿ ಮಾಡ್ತಾ ಹೋಗೋದಾದರೆ, ಮೊದಲನೆಯದಾಗಿ ಬಾದಾಮಿ ತಿನ್ನೋದಕ್ಕೆ ರುಚಿಯಾಗಿರುತ್ತೆ, ಸ್ವಲ್ಪ ಸಿಹಿಯಾಗಿರುತ್ತೆ. ಸಿಹಿ ಅಂದರೆ ಸಕ್ಕರೆ ಸಿಹಿ ಅಲ್ಲ, ತಿನ್ನೋದಕ್ಕೆ ಯಾವುದೇ ಥರ ಕಹಿ ಅನುಭವ ಆಗಲಿ ಒಗರು ಆಗಲಿ ಇರೋದಿಲ್ಲ. ಇದು ಉಷ್ಣದ ಗುಣಗಳನ್ನು ಹೊಂದಿರೋದ್ರಿಂದ ನಮ್ಮ ದೇಹಕ್ಕೆ ಇದು ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ. ಆಗಲೇ ಹೇಳಿರೋ ಹಾಗೆ ಇದು ವಾತವನ್ನು ಕಡಿಮೆ ಮಾಡುತ್ತೆ. ಹಾಗಾದರೆ ಯಾವ ಕಾಯಿಲೆಗೆ ಇದನ್ನು ಯೂಸ್ ಮಾಡಬಹುದು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲನೆಯದಾಗಿ ಮಧುಮೇಹ, ಕೈಕಾಲು ನೋವು, ನಿಶಕ್ತಿ, ಉಸಿರಾಟದ ಸಮಸ್ಯೆ, ಈ ಥರ ಎಲ್ಲ ಸಮಸ್ಯೆ ಇರುವವರು ಬಾದಾಮಿಯನ್ನು ಈಗಲೇ ತಿನ್ನಲು ಸ್ಟಾರ್ಟ್ ಮಾಡಿ. ಹಾಗೆಯೇ ಇದು ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲದೆ ಮೂಳೆಗಳು ಗಟ್ಟಿಯಾಗಬೇಕು ಅಂದರೆ, ಚರ್ಮದ ಕಾಂತಿ ಹೆಚ್ಚಿಸಬೇಕು ಅಂದರೆ ಈ ಬಾದಾಮಿ ತುಂಬಾ ಯೂಸ್ಫುಲ್ ಆಗಿದೆ. ಕೂದಲು ಉದುರುವುದು ಕಡಿಮೆ ಮಾಡುವುದಲ್ಲದೆ ನಿಮ್ಮ ಕೂದಲು ದಟ್ಟವಾಗಿ ಬೆಳೆಯುವುದಕ್ಕೆ ಸಹಾಯ ಮಾಡುತ್ತದೆ. ಹಾಗೆ ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿ ಗುಡ್ ಕೊಲೆಸ್ಟ್ರಾಲನ್ನು ಹೆಚ್ಚಿಸುತ್ತದೆ. ಹಾಗಾಗಿ ಹೃದಯಕ್ಕೆ ಇದು ತುಂಬಾ ಒಳ್ಳೆಯದು. ನರಗಳ ದೌರ್ಬಲ್ಯ ಸಮಸ್ಯೆ ಇದ್ದರೆ ಬಾದಾಮಿ ತಿನ್ನಿ, ಕಡಿಮೆಯಾಗುತ್ತದೆ. ಹಾಗಿದ್ರೆ ಬಾದಾಮಿಯನ್ನು ಎಷ್ಟು ತಿನ್ನಬೇಕು, ಹೇಗೆ ತಿನ್ನಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಕನಿಷ್ಠ 4, ಗರಿಷ್ಠ 10. ದಿನಕ್ಕೆ 4ರಿಂದ 10 ಬಾದಾಮಿಯನ್ನು ನೀವು ಸೇವಿಸಬಹುದು. ಆಮೇಲೆ ಬಾದಾಮಿಯನ್ನು ನೆನೆಸಿಟ್ಟು ತಿನ್ನಬೇಕು. ಯಾಕೆ ಅಂದರೆ ಕೆಲವರಿಗೆ ಸಿಪ್ಪೆಯನ್ನು ಜೀರ್ಣ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ. ಇದನ್ನು ಸಿಪ್ಪೆ ಜೊತೆಗೆ ತಿನ್ನೋದ್ರಿಂದ ಗ್ಯಾಸ್ ಸಮಸ್ಯೆಗಳು ಆಗಬಹುದು. ಹಾಗೆ ದೇಹ ಅದರ ಪೌಷ್ಟಿಕಾಂಶವನ್ನು ಹೀರಿಕೊಳ್ಳೋದಿಲ್ಲ. ಹಾಗಾಗಿ ಬಾದಾಮಿಯನ್ನು ನೆನೆಸಿಟ್ಟು ತಿನ್ನಬೇಕು. ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಎದ್ದು ಸಿಪ್ಪೆ ತೆಗೆದು ಖಾಲಿ ಹೊಟ್ಟೆಯಲ್ಲಿ ತಿನ್ನಬೇಕು. ನೆನೆಸಿಟ್ಟು ತಿನ್ನೋದ್ರಿಂದ ಹೆಚ್ಚು ಲಾಭ ಸಿಗುತ್ತೆ. ಹಾಗೆ ತಿನ್ನೋದ್ರಿಂದ ನಷ್ಟ ಏನಿಲ್ಲ, ಆದರೆ ಸಿಪ್ಪೆ ತೆಗೆದು ತಿಂದರೆ ಹೆಚ್ಚು ಲಾಭ. ಇಷ್ಟು ಹೊತ್ತು ದೇಹದ ಒಳಭಾಗಕ್ಕೆ ಆಗುವ ಲಾಭಗಳನ್ನು ತಿಳ್ಕೊಂಡ್ವಿ. ಆದರೆ ದೇಹದ ಹೊರಭಾಗಕ್ಕೆ ಹೇಗೆ ಉಪಯುಕ್ತವಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಬಾದಾಮಿಯಿಂದ ಎಣ್ಣೆ ತಯಾರಿಸಿ ಆ ಎಣ್ಣೆಯನ್ನು ಚರ್ಮದ ಮೇಲೆ ಹಚ್ಚೋದ್ರಿಂದ ನಿಮ್ಮ ಚರ್ಮದ ಕಾಂತಿ ಹೆಚ್ಚಾಗುತ್ತೆ. ಪಿಗ್ಮೆಂಟೇಷನ್ ಸಮಸ್ಯೆ ಇರುವವರು ಹಾಗೆ ಕಣ್ಣಿನ ಸುತ್ತ ಬ್ಲ್ಯಾಕ್ ಸರ್ಕಲ್ ಇರುವವರು ಈ ಎಣ್ಣೆಯನ್ನು ಹಚ್ಚಿ ಮಸಾಜ್ ಮಾಡುವುದರಿಂದ ಈ ಸಮಸ್ಯೆಗೆ ಪರಿಹಾರ ಪಡೆದುಕೊಳ್ಳಬಹುದು. ನೆನೆಸಿಟ್ಟ ಬಾದಾಮಿಯಿಂದ ರಸ ತೆಗೆದು ಅದನ್ನು ಶೇಕ್ ರೀತಿಯಲ್ಲೂ ಯೂಸ್ ಮಾಡ್ಬೋದು. ಇದು ದೇಹಕ್ಕೆ ಉತ್ತಮವಾಗಿರುತ್ತೆ. ಬರೀ ಬಾದಾಮಿ ರಸವನ್ನು ಸೇವಿಸಬಹುದು ಅಥವಾ ಅದನ್ನು ಹಾಲಿನ ಜೊತೆ ಮಿಕ್ಸ್ ಮಾಡಿ ಕೂಡ ತಗೋಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಬಾದಾಮಿ ನಮ್ಮ ಜೀವನಕ್ಕೆ ಹೇಗೆ ಯೂಸ್ಫುಲ್ ಆಗಿದೆ ಅಂತ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಜೊತೆಗೆ ಬರ್ತೀನಿ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮಾತ್ರ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.